ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಪ್ರೀತಿಯ ವೀಕ್ಷಕರೇ, ಫೆಬ್ರವರಿ ತಿಂಗಳ ಕುಂಭ ರಾಶಿಯ ಮಾಸ ಭವಿಷ್ಯವನ್ನ ನಾವು ನೋಡ್ತಾ ಇದ್ದೀವಿ. ಕುಂಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಲಾಭ ಇದೆ ಅನ್ನುವಂಥದ್ದು. ಕುಂಭ ರಾಶಿಯವರಿಗೆ ಗ್ರಹಗಳ ಪರಿಸ್ಥಿತಿ ಪರಿವರ್ತನೆ ಈ ರೀತಿಯಾಗಿದೆ. ರವಿ ನಿಮ್ಮ ರಾಶಿಗೆ ಫೆಬ್ರವರಿ 11ನೇ ತಾರೀಕು ನಿಮ್ಮ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ನಿಮಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಅತಿ ಹೆಚ್ಚಿನದಾಗಿ ಬರುತ್ತೆ ಅಂತ. ಯಾಕೆ ಬರುತ್ತೆ ಅಂತಂದ್ರೆ, ರವಿ ನಿಮ್ಮ ರಾಶಿಯಿಂದ ಅಥವಾ ನಿಮ್ಮ ರಾಶಿಯಲ್ಲಿ 1, 3 ಮತ್ತು 6, 11ನೇ ಸ್ಥಾನಗಳಲ್ಲಿ ರವಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಆತ್ಮಸ್ಥೈರ್ಯ ಅನ್ನುವಂಥದ್ದು ಅತಿ ಹೆಚ್ಚಿನದಾಗಿ ಇರುತ್ತೆ ಅಂತ. ಇಲ್ಲಿ ನಿಮಗೆ ನಿಮ್ಮ ರಾಶಿಯಾಧಿಪತಿ ಮತ್ತು ರವಿ ಇಬ್ಬರು ಶತ್ರುಗ್ರಹಗಳ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಆತ್ಮಸ್ಥೈರ್ಯವನ್ನ ಸಿಗುತ್ತೆ ಅಂತ. ಹಾಗೆ ಕುಟುಂಬ ಭಾವದಲ್ಲಿ ರಾಹು ಮತ್ತು ಶುಕ್ರರು ಸ್ಥಿತರಾಗಿದ್ದಾರೆ. ಚತುರ್ಥ ಭಾವದಲ್ಲಿ ಗುರು ಸ್ಥಿತರಾಗಿದ್ದಾರೆ. ಪಂಚಮ ಭಾವದಲ್ಲಿ ಕುಜ ಸ್ಥಿತರಾಗಿದ್ದಾರೆ. ಹಾಗೆ ಕೇತು ಅಷ್ಟಮ ಭಾವದಲ್ಲಿದ್ದಾರೆ. ಹಾಗೆ ಯಥಾಸ್ಥಿತಿಯಾಗಿ ಚಂದ್ರ ದಿನನಿತ್ಯನೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾರೆ. ಹಾಗೆ ಲಗ್ನದಲ್ಲಿ ರವಿ ಮತ್ತು ಬುಧ ಮತ್ತು ಶನಿ ಇರುವುದರಿಂದ ಇಷ್ಟು ದಿವಸಗಳ ಕಾಲ ನಿಮಗೆ ಜನ್ಮ ಶನಿ 7.5 ನಡೀತಾ ಇತ್ತು. ಮಾರ್ಚ್ 28ನೇ ತಾರೀಕು ನಂತರ ನಿಮ್ಮ ರಾಶಿಯಿಂದ ಶನಿ ಬಿಡುಗಡೆ ಆಗ್ತಾನೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಶನಿಯಿಂದ ಲಾಭ ಇದೆ, ಬುಧನಿಂದ ಲಾಭ ಇದೆ. ಬುಧ ಅಂದ್ರೆ ಬುದ್ಧಿಗೆ ಕಾರಕನಾಗಿರ್ತಾನೆ. ವಿಶೇಷವಾಗಿ ನೀವು ಏನಾದ್ರೂ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕಂದ್ರೂ ಕೂಡ ಮಾರ್ಚ್ ನಂತರ ಹೊಸದಾಗಿ ನೀವು ಉದ್ಯೋಗವನ್ನ ಪ್ರಾರಂಭವನ್ನ ಮಾಡಬೇಕು ಅಂತಂದ್ರೆ ಅಥವಾ ಹೊಸದಾಗಿ ನೀವು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ ಮಾರ್ಚ್ 28ನೇ ತಾರೀಕು ನಂತರ ನೀವು ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ವ್ಯಾಪಾರವನ್ನ ಸಕ್ಸಸ್ ಆಗುತ್ತೆ ಅಂತ. ಹಾಗೆ ಜನ್ಮದಲ್ಲಿ ಶನಿ ಇದ್ದಾನೆ. ಶನಿಯಿಂದ ಏನ್ ಲಾಭ ಅಂತಂದ್ರೆ, ನೀವೇನಾದ್ರೂ ಕಬ್ಬಿಣ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅಥವಾ ಸಿಮೆಂಟ್ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅಥವಾ ಸ್ಟೀಲ್ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅಥವಾ ಕೈಗಾರಿಕಾ ಉದ್ಯಮದಲ್ಲಿ ಏನಾದರೂ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರೆ ಇವೆಲ್ಲವಕ್ಕೂ ಕೂಡ ಶನಿನೇ ಕಾರಕನಾಗಿರ್ತಾನೆ. ಖಂಡಿತವಾಗ್ಲೂ ಕೂಡ ನೀವು ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು. ಇನ್ನು ಕುಟುಂಬದಲ್ಲಿ ಶುಕ್ರ ಮತ್ತು ರಾಹು ಇದ್ದಾನೆ. ಕುಟುಂಬದಲ್ಲಿ ನೀವೇನಾದರೂ ಯಾವುದೋ ಒಂದು ಹೆಣ್ಣಿನ ರೂಪದಲ್ಲಿ ಬಂದು ನಿಮಗೆ ಸಮಸ್ಯೆಗಳನ್ನ ಕೊಡಬಹುದು ಕುಟುಂಬಕ್ಕೆ. ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಂದ ಸ್ವಲ್ಪ ತೊಂದರೆಗಳನ್ನ ಆಗಬಹುದು ಅಂತ. ಇನ್ನೋರ್ವ ಹೆಣ್ಣು ಮಕ್ಕಳಿಂದ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರ್ತೀರಾ. ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಹಾಗಾದ್ರೆ ನಿಮಗೆ ಏನು ಲಾಭ ಇದೆ? ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ವಿಚಾರದಲ್ಲಿ ಲಾಭವನ್ನ ತಿಳಿದುಕೊಳ್ಳಬಹುದು? ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸಿಗುತ್ತೆ. ಲೆಕ್ಕ ಪರಿಶೋಧನಾ ವೃತ್ತಿಯಲ್ಲಿ ಪ್ರಗತಿಯನ್ನ ಆಗಲಿದೆ. ಅದರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನ ಕೈಗಾರಿಕಾ ರಂಗದವರಿಗೆ ಕೂಡ ವಿಶೇಷವಾಗಿ ಶುಭವನ್ನ ಉಂಟಾಗ್ತದೆ ಅಂತ. ಇನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಭೂಮಿ ವ್ಯವಹಾರದಲ್ಲಿ ಅಧಿಕವಾಗಿ ನಿಮಗೆ ಲಾಭವನ್ನು ತಂದುಕೊಡುವಂತಹ ಕೆಲಸ ಈ ಫೆಬ್ರವರಿ ತಿಂಗಳಲ್ಲಿ ಆಗುತ್ತೆ ಎನ್ನುವಂಥದ್ದು. ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ನೀವೇನಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಿಮ್ಮ ಮಾತಾಪಿತೃಗಳ ಅನುಗ್ರಹವನ್ನು ಪಡೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿ. ಖಂಡಿತವಾಗಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು. ಇನ್ನ ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ವಹಿಸಿಕೊಳ್ಳಿ. ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಹರಮುನಿದರು ಗುರು ಕಾಯೋನಯ ಅಂತ. ನೀವೇನಾದ್ರೂ ಬೇರೆಯವರು ಏನಾದ್ರೂ ಬೇಜಾರು ಮಾಡಿಕೊಂಡ್ರೂ ಕೂಡ ನಿಮ್ಮ ಗುರುಗಳು ನಿಮ್ಮನ್ನ ಕಾಪಾಡ್ತಾರೆ ಅನ್ನುವಂತಹ ಸನ್ನಿವೇಶ ನಿಮಗೆ ಸೃಷ್ಟಿ ಆಗ್ತದೆ ಅನ್ನುವಂಥದ್ದು. ಹಾಗೆ ವಿವಾಹ ಅನ್ನುವಂತಹ ವಿಚಾರದಲ್ಲಿ
ನವ ವಧು ವರರಿಗೆ ವಿವಾಹ ಅನ್ನುವಂತ ವಿಚಾರದಲ್ಲಿ ನಿಮಗೆ ಮೇ ನಂತರ ತುಂಬಾ ಚೆನ್ನಾಗಿದೆ. ಮೇವರೆಗೂ ಕೂಡ ಹೀಗೆ ಹುಡುಕಾಟ, ಕಾಡಾಟ, ಬೇಡಾಟ ಅನ್ನುವಂಥದ್ದು ನಾನಾ ರೀತಿಯಾಗಿ ಕಾಡ್ತದೆ ಅನ್ನುವಂಥದ್ದು. ಯಾವುದೇ ಒಂದು ಗಂಡು ಬಂದರೂ ಕೂಡ ನನ್ನ ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಯಾವುದೇ ಒಂದು ವಧುವನ್ನ ನಾವು ನೋಡ್ತಾ ಇದ್ರು ಕೂಡ ನನ್ನ ಮಗನಿಗೆ ವಧು ಸೆಟ್ ಆಗ್ತಾ ಇಲ್ಲ, ಇದಕ್ಕೆ ಏನು ಪರಿಹಾರ? ಹಾಗಾದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜನೇನಾದರೂ ಜನ್ಮದಲ್ಲಿ ಚತುರ್ಥ ಭಾವದಲ್ಲಿ, ಅಷ್ಟಮ ಭಾವದಲ್ಲಿ, ಸಪ್ತಮ ಭಾವದಲ್ಲಿ, 12ನೇ ಮನೆಯಲ್ಲಿ ಕುಜನಿದ್ದರೆ ಅದು ಅತಿ ಹೆಚ್ಚಿನದಾಗಿ ನಿಮಗೆ ಕುಜದೋಷವನ್ನ ಕಾಡುತ್ತೆ. ಆದ್ರಿಂದ ನಿಮಗೆ ಮದುವೆ ವಿಳಂಬ ಆಗಬಹುದು. ಅಥವಾ ಸಪ್ತಮದಲ್ಲಿ ಶನಿ ಇದ್ರೂ ಕೂಡ ಮದುವೆ ವಿಳಂಬ ಆಗುತ್ತೆ ಅಂತ. ಅದು ಸನ್ಯಾಸಿ ಯೋಗಕ್ಕೆ ಕಾರಕ ಆಗ್ತದೆ. ಒಬ್ಬೊಬ್ಬರಿಗೆ 40 ವರ್ಷ ಆದ್ರೂ ಕೂಡ ಮದುವೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಏನು ಅಂತಂದ್ರೆ, ಸಪ್ತಮದಲ್ಲಿ ಶನಿ ಇದ್ರೆ, ಲಗ್ನದಲ್ಲಿ ಶನಿ ಇದ್ರೆ ಬಹಳ ನಿಧಾನಗತಿಯಲ್ಲಿ ವಿಳಂಬ ಆಗಿ ಮದುವೆ ಆಗುತ್ತೆ ಅನ್ನುವಂಥದ್ದು. ಕುಜದೋಷಕ್ಕೆ ಪರಿಹಾರ ಏನು ಅಂತಂದ್ರೆ, ನಮ್ಮ ಕಚೇರಿಯಿಂದ ನಿಮಗೆ ಅರ್ಕ ವಿವಾಹ, ಕುಂಭ ವಿವಾಹ ಮತ್ತು ಕದಳಿ ವಿವಾಹ ಅನ್ನುವಂತಹ ಪೂಜೆಯನ್ನ ಮಾಡಿಕೊಡಲಾಗುತ್ತೆ. ಖಂಡಿತವಾಗಲೂ ಕೂಡ ಆ ಕುಜದೋಷಕ್ಕೆ ಸಂಪೂರ್ಣವಾಗಿ ಸಕ್ಸಸ್ ಕಾಣುವ ರೀತಿಯಾಗಿ ನಮ್ಮ ಕಚೇರಿಯಿಂದ ನಿಮಗೆ ಸಂಪೂರ್ಣವಾಗಿ ಆ ಕುಜದೋಷವನ್ನ ಪರಿಹಾರ ಮಾಡಿಕೊಡಲಾಗುತ್ತೆ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರ.